ಏನಲ್ಲ ಮಾತಾಡೋದೆ ನಾನೇನು ತರಂಬದು ಗೊತ್ತಾಗಲ್ಲ. ಎಷ್ಟು ವರ್ಷ ಆಗ ನಿನ್ಗೆ ಎಷ್ಟು ವರ್ಷ? ಡೇಟಪ್ಪು ಬುದ್ಧಿ 1932. 1932. 90. ಇನ್ನು 10 ವರ್ಷ ಕಳೀಬೇಕು. 10 ವರ್ಷ ಇರಲ್ಲ. ಎಲ್ಲಿರ್ತೀಯ? ಇರಲ್ಲ ಅಂತೀಯ ಇಟ್ಟೆಕನಾಜ ನೀನು ಸಾಧ್ಯ ಇಲ್ಲ. ಈ ಕಣ್ಣು ಕಾಣಲ್ಲ, ಓಡಾಡ ಕಾಲು ಬರಲ್ಲ. ಕಾಲು ಬತ್ತಿಲ್ಲ ನೀಗ ಹಂಗ ಹಿಂಗ ಅಡ್ಡಾಡ್ತಿದ್ದು ಹೋಗಿ ಮೆಲ್ಲಕ್ಕೆ ಹೋಗುತ್ತೆ ಇವೆಲ್ಲ ನಮ್ಮೂರಾಗ ಇಬ್ರೇ ಒಬ್ಬನೇ ನನ್ನ ವಯಸ್ಸಿನಲ್ಲಿ. ಅದನ್ನ ಬಿಟ್ಟ ಮೇಲೆ ಯಾರೂ ಇಲ್ಲ. ನೋಡು ಯಾವ ಅಜ್ಜಿ? ಜರಪ್ಪ ಗಿರಿಯಣ್ಣಗೆ ತಾತಮ್ಮ ಅವಜ್ಜಿ ಒಂದು ಐತಿ ಈ ಒಟ್ಟಾಗಿ ಕೆಲ್ಲಿಟ್ಟಾಗೆ ಶಂಕರ್ಯಪ್ಪ ಅದಾನೆ. ಶಾಸ್ತ್ರಮೇಶ ನಮ್ಮ ರೊಕ್ಕಜ್ಜಿ ಒಂದೇ ದಿನ ಹುಡ್ತಾರೆ. ಹೌದೇ? ಇವೇನು ಕೇಳಲ್ಲ, ಕಣ್ಣು ಕಾಣಲ್ಲ, ಓಡಾಡ ಕಾಲೂ ಬರಲ್ಲ. ಮತ್ತೆ ಹೆಂಗೆ ಹಿಂಗಾದ್ರೆ ಬಂಡಾಟ. ಸ್ಟೋರಿ ಜನಗಳಿಗೆ ಭುಜಂಗ ನಾನು ಸ್ವಂತ ಇಬ್ಬರೇ ಪ್ರೆಷಲ್ಲಾಗಿ ಆ ಕಡೆ ಕಮ್ಮ ಏಕಮ್ರಾಚಾರ್ಯ ಮನ್ವಾಚಾರ್ಯ ಅವರು ಇದ್ರಾಗೆ ಬಿಟ್ಕೊಡ್ತಿರ್ಲಿಲ್ಲ. ಅವನು ದುರ್ಗ ನಾನು ಇಬ್ಬರನ್ನು ಕೊಲ್ಬೇಡ ಕೋಲಿಗೆ ಹಾಕೊಳ್ಳ ನಮಗೆ. ನನಗೆ ಬಾಡಿ ಚೆನ್ನಾಗಿ ಕಲಿಸಾನೆ ಭುಜಂಗ ಆಯ್ತನಪ್ಪ. ಹೌದೇ? ನಾವು ಜೀವನಕ್ಕೆ ಹೋಗ್ತಿರಲಿಲ್ಲ. 2 ಗಂಟೆ ಹೋಗ್ತಿದ್ವಿ, ಹೋಗಲ್ಲ ಇಲ್ಲ ಅಂಬಲ್ಲ. 2 ದಿನಕ್ಕೆ 3 ದಿನಕ್ಕೆ 4 ದಿನಕ್ಕೆ ಹೋಗ್ತಿದ್ವಿ. ನಾವು ಬೆಳಗ್ಗೆ ನೋಡಿದ್ದೆ ಮರಿತಿರ್ತೀವಿ. ಕಲ್ಲು ಅಲ್ಲೇ ಅದ ಕಲ್ಲು ಪುಡಿಯಾಗಿ ತುಳಿಬೇಕಣೋ, ಹಂಗೆ ಅಡಿಬೇಕು ಒಮ್ಮ ಕುಡ್ದು. ಕಲ್ಲು ಪುಡಿ ಆಗ್ಬೇಕು, ಹಂಗೆ ನಡಿಬೇಕೇನು? ಮಾಡೋದು ಒಳ್ಳೇದು. ಬಡ್ರು ಕುಂಟೆಗೆ ಒರ್ಜಿನಲ್ ಸಿಗೋದು. ಈ ಔಷಧಿ ಡೂಪ್ಲಿಕೇಟ್ ಅಲ್ಲ, ಒರ್ಜಿನಲ್. ಅವನ ಅಜ್ಜಿನಾಟ ಕುಡಿದು ಬಿಟ್ರೆ ಶರೀರದಾಗ ಕಾಯಿಲೆ ಮಾತ್ರ ಎಳ್ಳೀರು ಹೋದಂಗೆ ಹೋಗೋದು. ಅದನ್ನ ಕುಡಿದು ಬಿಟ್ರೆ ಕೆಂಪು ಹೋಗ್ತಿರಲಿಲ್ಲ. ಎಳ್ಳೀರು ಯಾವ ಥರ ಇರುತ್ತೋ ಆ ಥರ ಹೋಗೋದು ಮಾತ್ರ. ಹಂಗೆ ಮೂತ್ರ ಹೋದರೆ ಯಾವ ರೋಗ ನಾಟಲ್ಲ, ಯಾವ ರೋಗ ಬರಲ್ಲ. ಚಪ್ಪನ ಮಕ್ಕಳನ್ನ ಆದರು. ಇವು ಈ ಮನ್ಮಾರ ಅಮ್ಮನ ಕರ್ಕೊಂಬಂದರು ಪೂಜಾರ ಜತ್ತಿ ಮಗ ದೊಡ್ಡ ಕುಂತಿ ಕರ್ಕೊಂಬಂದ್ರು. ಅವಾಗ ದುಡಿಮೆ ಚೆನ್ನಾಗಿತ್ತು ಆಗಿನ ಕಾಲದಲ್ಲಿ. ಜನ ಕೆಲಸಗಾರ ಕಮ್ಮಿ ಇದ್ದರು, ಜನಸಂಖ್ಯೆ ಕೈವಾಡಸ್ತರು
ಈಗ ಕೇಳಿದ್ಮೇ ಕೊಡೋರು ಮಸ್ತ್ ಕೊಡೋದು ನಮಗೆ ಯಾಕೆ ಮೇಲೆ ಹಂಗೆ ಇಲ್ಲ ಕೂತಿದ್ವಿ ಆಯ. ಅಂತಲ್ಲ. ಭುಜಂಗ ಅವಾಗ ತಮ್ಮ ಮನ್ಮರಪ್ಪಯ್ಯ ಏಕಮ್ರಾಜ ಆತನ ಹೆಸರು ಉಜ್ಜಪ್ಪನೇನಪ್ಪ ಸಾಕಷ್ಟು ಗಣ್ಣ ಹೆಸರು ಉಜ್ಜಪ್ಪ ಸಾಕಜ್ಜಿ ನೋಡಿದ್ದೀವಿ ನಾವು. ಏಕಮ್ರಾಜ ಅಜ್ಜನ್ ನೋಡಿ ಇವಳು ನೀನು ಸ್ವಾಧೀನವಾಗಲ್ಲ ಇವಳು ಬಿಟ್ಬಿಡು ಮ್ಯಾಗ ಮದುವಾಗು ಅಂತ ₹1000 ಕೊಟ್ಟು ಕಣೋ ಏಕಮ್ರಾಜಪ್ಪ ಮನ್ಮರಪ್ಪ ₹1000 ಇವಳು ನೀನು ಸ್ವಾಧೀನವಾಗಲ್ಲ ಇವಳು ಸುದ್ದಿ ಬಿಟ್ಬಿಡು ಬೇಗ ಮದುವಾಗು ಅಂತ ₹1000 ಕೊಟ್ಟು ಕಣೋ ತಪ್ಪದ ಮುಂಚೆನಲ್ಲ ಏಕಮ್ರಾಜ ಆಗಲಿ ಅದು ಗಟ್ಟಿ ವಜ್ಜ ಈ ಮರ ಕೆತ್ತದಂದ್ರೆ ನಂತರ ಇನ್ಮಾಗ ನಾರಾಯಣರು ಅಂತ ಒಂದು ಪುಸ್ತಕ ಓದಿದ್ದ ಜಾತಿ ಸೂತ್ರ ಎಂಬ ಮಾತಿಲ್ಲ ಜಾತಿ ಸೂತ್ರ ಎಂಬ ಮಾತಿಲ್ಲ ಆಮೇಲೆ ಈ ಹುಚ್ಚಿಗೆ ಹೇಳ್ದ ನಾಮದ್ದು ಹೇಳ್ದ ಎಲ್ಲ ಹೇಳ್ಬಿಟ್ನಪ್ಪ ಮುಳುಗಿರಿ ಮೇಷಾಗಿರನು ಆದ ಕನ್ನಡ ಚೆನ್ನಾಗಿ ಓದ್ತಾನೆ ಅರ್ಥೋಗಂಗೆ ಹೋಗಿ ಹೇಳ್ತಾನೆ ನಮ್ಮ ಮನೆಯಲ್ಲ ನಾನು ತಗೊಂಡು ಐತೆ ಈಗ ಅದೆಂಥದ್ದು ಅಂತಾರೆ ಅದನ್ನು ಸತ್ಯವೇದ ಅಂತ ಪುಸ್ತಕ ಸತ್ಯವೇದ ಅಂತ ಗೊತ್ತಿರೋದು ಹೇಳೋ ಅಂತಾರೆ. ಪೇಂಟಿಂಗು ಕೈ ಬಣಿಗಲ್ಲ ಪೇಂಟಿಂಗು ನಮ್ಮ ಹುಡುಗರು ನಮ್ಗೀಗ ತೋಗಲ್ ಕಣಪ್ಪ ಅಂತಾರೆ ಪುಟ್ಟನಾಜ್ಞೆ ಹೇಳ್ತಂದ್ರೆ ರವಿನಾಜ್ಞೆ ನಮ್ಗೀಗ ತೋಗಲ್ ಕಣಪ್ಪ ಅಂತಾರೆ ಅವಾಗ ಎಲ್ಲಿದ್ದು ಎಲ್ಲ ಹೊಲ ಕೊಯ್ಯ ಮಿಷಿನ್ ಇರಲಿಲ್ಲ, ಎಲ್ಲ ರೋಡ್ನಲ್ಲಿ ಹೊಡಿಬೇಕು, ಎತ್ತು ಉಡ್ಬೇಕು, ಕಣ ಬೆಳಿಬೇಕು. ಇವಾಗ ಯಾರು ಬೆಳಿತಾರೆ? ಎಲ್ಲ ಯಂತ್ರದ ಮಂತ್ರದಿಂದ ನಡೀತೈತಪ್ಪ ಈಗೆಲ್ಲ. ಅಂದರೆ ಯಾವುದೊಂದು ಇಂಪಾರ್ಟೆಂಟ್ ಕರೆಂಟೇ ಮುಖ್ಯ. ಈಗ ಕರೆಂಟ್ ಇದ್ಮೇಲೆ ನಮ್ಗೆ ಯಾತಕ್ಕೂ ಸಿಗಲ್ಲ ಬುಜಿ. ಇಲ್ಲ ಗುಡಾಣಲ್ಲ, ಕುಡಿಕಿಲ್ಲ, ಕರೆಂಟ್ ಒಂದಿದ್ಮೇಲೆ ನಮ್ಗೆ ಏನೂ ಸಿಗಲ್ಲ. ಹೌದು, ಕುಡಿಯೋಕೆ ನೀರು ಕೂಡ ಸಿಗಲ್ಲ ಬೇಕಂಬಿಡು. ಕರೆಂಟ್ ಇದ್ಮೇಲೆ ಕುಡಿಯೋಕೆ ನೀರು ಕೂಡ ಸಿಗಲ್ಲ. ಗಾಳಿಂದ ಸಿಗಲ್ಲ. ಇವಾಗ ಫ್ಯಾನ್ ಇಲ್ಲ ಅಂದ್ರೆ ಆಗ್ತಿಲ್ಲ. ಎಲ್ಲ ಪುಣ್ಯ ತುಂಬ್ಕೊಂಡಿಡಿದ್ನ ಕರೆಂಟ. ಅದು ಒಂದು ಊರಳರು ಕೈಬಾಗ್ತಾರರು, ಈಗ ಮ್ಯಾಗ್ಲರು ಯಾವ್ದು ಮಾರ್ಗ ಬಾಗೈತಾರ. ಯಾವ ಬಾವಿಗೆ? ನಮ್ದು ಇಲ್ಲ, ಆಲ್ಮರ್ ಬಾವಿ. ಅಲ್ಲಿ ಊರವರೆಲ್ಲ ಅಲ್ಲಿ ಕಲ್ಬಾವಿ. ಇವ್ರ ಮತ್ತಾಗೆ ಸಾಮರ್ ಮತ್ತಾಗೈತಲ್ಲ ಅದ ಅಲ್ಲ, ಅದು ಸೇದ ಬಾವಿ ಆಯ್ತು. ಮಾಮೂಲ್ ಬಾವಿ ಇಲ್ಲ, ಗುಡಿಂದ ಐತಲ್ಲ ಅದ, ಗುಡಿಂದ ಐತಲ್ಲ. ಇನ್ನ ಈಗ ನಾಡಪುರ ಯಲ್ಗಟ್ಟೆ ಎಲ್ಲ ಹೋದು ತೊರೆ ನೀರು ಕೊಡ್ದಾರಪ್ಪ. ಗೊರ್ಲತ್ತು ಬರೀ ತೊರೆ ನೀರು ಕೊಡ್ದಾರಪ್ಪ.
ನಮ್ಮೂರ ಸೇದ ಬಾವಿ ತೆಗೆದದ್ದು ಗೊತ್ತೇ ನಿನಗೆ? ಆ ನಮ್ಮೂರ ಸೇದ ಬಾವಿ ತೆಗೆದದ್ದು ಗೊತ್ತೇ ನಿನಗೆ? ಓ ಸೇದ ಬಾವಿ ತೆಗೆದು ಗೊತ್ತದೆ. 3-4 ಬಾವಿ ಇದ್ದು ಸೇದ ಬಾವಿ. ನಮ್ಮೂರಾಗೆ ಅದು ಸೇದ ಬಾವಿ ಇದ್ವು ಇನ್ನೊಂದಿತ್ತು ಇಲ್ಲಿ. ಇಲ್ಲಿ ಮೊದಲಾಗಿದ್ದಾಗೆ ಓರ್ ಬಂದು ಸೇದ ಬಾವಿ. ಇಲ್ಲಿ ಶಾರದಾ ಕಾರಂಗಿ ಮಂದಿ ಆಮೇಲೆ ಅದ್ ನೋಡಿದ್ದೀನಿ ಅದು ಮನೆಗರೆಟ್ಟಾಗ ಮಳೆಗರೆಟ್ಟ ಬಂದೈತೆ. ಊರಾಗ ಒಂದು ಅಲ್ಲಿದ್ದ ಇವಾಗ ಅದೊಂದೇ ಇರೋದೆಲ್ಲ ಮುಚ್ಚಾರಲ್ಲ ಇವೆಲ್ಲ ಮಾದ್ರೆಲ್ಲ ದಂಡ ಮಾತಾಡ್ಗಳು ಮುಚ್ಚಾರ. ಇಲ್ಲ ಚರ್ಯಾಗ ಚರಿ ಮೇತ ಕಳ್ತಾರೆ ಮಾದ್ರು. ನೋಡು ಅಷ್ಟ್ರೊಳಕ್ಕೆ ಭುಜಣ ಗಾಳಿ ನಮ್ಗೆ ನಿಮ್ಮ ಬಾವಿ ಹೆಂಗೆ ಮ್ಯಾಕೆ ಅಲ್ಲಿ ಒಳಗಿರೋರು ಹೆಂಗ್ ಕೆಲಸ ಮಾಡ್ತಿದ್ರು ಅಮ್ಮಂಗಾಗುತ್ತೆ. ಅದೆಲ್ಲ ತೆಗೆದಾಕರಲ್ಲ. ಗಾಳಿಯಾಗ ಎಳಿಯೋದು ಪುಟ್ಟ ತುಂಬೋದು, ಗಾಳಿಯಾಗ ಎಳಿಯೋದು, ಗಾಳಿಯಾಗ ಎಳೆದ ಕಡೆಗೆ ಸುರಿ ಒಳಗಿರದ್ರಿ ಹೆಂಗಿರ್ಬೇಕಾದ್ರಾಗೆ ಗಾಳಿ ಇಲ್ಲ ಅಲ್ಲಿ. ನಾನು ವಯಸ್ಸಿ ಬಂದ್ಮೇಲೆ ಇವು ಬಾವಿ ಮಾಮೂಲು ಬಾವಿ 11 ಬಾವಿ ಕಡಿದೆ ನಾನು. 11 ಬಾವಿ 11 ಬಾವಿ ಈ ಬೆಳಗೆರೆಗೆ ಬೆಳಗೆರೆಗೆ. ಯಾರ್ಯಾರ್ದು? ಗೋಪಾಲಜರದೊಂದು, ಗೌಡ್ರ ಗೋಪಾಲಜರದೊಂದು, ಓರಿ ನಾರಾಯಣಜರದೊಂದು, ಪೂಜಾರ್ ಕಪ್ಲೆಗೆ 2 ವಕೀಲಪ್ಪಂದೊಂದು, ಪೂಜಾರ್ ಜಗಣ್ಣರದೊಂದು, ಓರಿ ನಾರಾಯಣಜರ ಕಪ್ಲೆಗೆ ಇನ್ನೊಂದು ಹೊಸಬಾವಿ ಒಂದು ಕಡಿದ್ವಿ ಇಲ್ಲಿ. ಇಲ್ಲಿ ಹೊಟ್ಟೆ ತಿಮ್ಮಜರ ತಿಮ್ಮಣ್ಣ ಅದೊಂದು. ನಾಣಪುರದಾಗೆ ಈ ಸಾಬ್ರ ಬಾವಿ ಅಂತ ಇತ್ತು ಕೆಳಗೆ, ನೋಡಿ ಅದೊಂದು. ಬೇಲ್ಗೌಡ್ರ ಕಪ್ಲಾಗೆ ಕೆಳಗೆ ಹುಣಸೆ ಮರ ಕೆಳಗೆ ಒಂದಿತ್ತು, ಆ ಬಾವಿ ಒಂದು. 11 ಬಾವಿ ಕಡಿದ್ವಿ. ಒಂದು ಬಾವಿ ಕಡಿಯಕ್ಕೆ ಎಷ್ಟು ದಿನ ಬೇಕಾಯ್ತು? ಒಂದು 3 ತಿಂಗಳು ಕಡಿತಿದ್ವಿ. 3 ತಿಂಗಳು ಬಾವಿ. 3 ತಿಂಗಳು. ಎಷ್ಟು ಮಟ್ಟ? 4 ಮಟ್ಟು 5 ಮಟ್ಟು. ಇದು ಗೋಪರ್ಣರ್ದೊಂದು. ನಾವು ಅಡಿ ಲೆಕ್ಕ ಹಾಕ್ತೀವಿ, ಮಟ್ಟ ಅಂತ ಮನುಷ್ಯರ ಅಡಿ ಅಂತ. ಗೋಪಾಲಜರದ ಬರೇ 18 ದಿನಕ್ಕೆ ಕಡಿದಿದ್ವಿ. 18 ದಿನಕ್ಕೆ 3 ಮಟ್ಟು ಬಾವಿ ತೆಗೆದಿದ್ವಿ. ಬಿತ್ತಿತ್ತವು ಇದ್ದರೆಲ್ಲ ಮದ್ದು ಇಕ್ಕೊಂಡು ಓಲ ಇಕ್ಕೊಂಡು ತೆಗಿತಿದ್ವಿ. ಬಿಡಿ ಸೇರ್ಬಾರ್ದೇನು? ಬೀಡಿ ಕೊಡ್ತದ ಬೀಡಿ ಸೇದ ಈಗ ಸೇರಿದ್ರು ನಾನು ಅಜ್ಜಿಬ್ರು. ನೀನೊಂದು ಹೆಚ್ಚಿಗೆ ಒಂದ ಬೇಡಪ್ಪ ಒಂದು ಸೇದು ಕೊಟ್ಟಿದ್ದೆ. ನೀನಂತ ಸೇದು ನೀನ್ ಸೇದು ಒಂದ ಆಮೇಲೆ ದಿನಕ್ಕೆ ಎಷ್ಟು ಐತೀಯ? ಸೇರುತ್ತೆ. ಒಂದು ಕಟ್ ಆಗ್ತಾವ? ಬಿಸಿಲು ಹಾಂ. ಬೀಡಿ ಸೇದ ಒಳ್ಳೇದ ಕೆಟ್ಟದ್ದ? ಬೀಡಿ ಸೇದದು ಒಳ್ಳೇದ ಕೆಟ್ಟದ್ದ? ಚಾಟ ಅಭ್ಯಾಸ ಹಾಂ. ಚಾಟದ ಹೊರತು ಒಳ್ಳೆಯದೇನು ಅಲ್ಲ. ಮಾಡ್ಲಾರು ಸುಟ್ಟ ಸೇದರಲ್ಲ. ಹಾಂ, ಸುಟ್ಟ ಇಲ್ವಿ ಮಾಡ್ಕೊಂಬಾರು ಚುಟ್ಟ ಚುಟ್ಟ ಸುತ್ತೋದು ಸುತ್ತಂಗೆ ಅದ್ರ ಹೊಗೆ ಸೊಪ್ಪು ತುಂಬೋದು, ಹಚ್ಕೊಂಡು ಎಳೆಯೋದು. ತೆಂಗಿನಕಾಯಿ ಯಾಕೆ ಎಲ್ಲ ಸುಟ್ಟ ಕಟ್ಟರು, ಅದ್ರ ಹೊಗೆ ಸೊಪ್ಪು ತುಂಬ ಸೇದಾರು. ಮಾಡ್ಲ ಬೆಂಕಿ ಕಡ್ಡಿಯಲ್ಲಿ ಇತ್ತ ಚಚ್ಮಿಕ್ಕಿ ಬೆಂಕಿ ಬಟ್ಟನಲ್ಲಿ ಇತ್ತ. ಮತ್ತೆ ಹೆಂಗ್ ಮಾಡ್ತಿದ್ರಿ? ಬೆಂಕಿ ಬಟ್ಟನೆಲ್ಲ ಮತ್ತೆ ಯಾತ್ರಾಗ ಹಚ್ಕೊಂತದ್ದು ಚಚ್ಮಿಕ್ಕಿ ಚಕ್ರಮಕ್ಕಿ. ಹಾಂ, ಕಲ್ಲಿ ಕಲ್ಲು ಅದು ಏಟ ತತ್ಕೋಬೇಕು. ಬೆಂಚ್ಕಲ್ಲು ಕಬ್ಬಣದ ತುಂಡು ಬೆಂಚ್ಕಲ್ಲು ಯಾಪಿಂದ ತಂದು ಸುಟ್ಟು ಆ ನೇನ ಮಾಡೋರು ದೂದಿ ಅಂತ. ಅದನ್ನೊಂದು ಚೀಲ ಮಾಡ್ಕೊಂಡು ಇಟ್ಟು ತುಂಬಿಕೊಂಬರು. ಅದ್ರಾಗೆ ಚಚ್ಮಿಕ್ಕಿಗೆ ಬೆಂಕಿ ಕಡ್ಡಿ ಇಲ್ಲ. ನಾವು ಫಸ್ಟ್ಗೆ ಬೀಡಿ ಕಲ್ತ್ಕೊಂಡಾಗ
ಅಪ್ಪ ಇರ್ ಬೈತಾರೆ ಬೆಂಕಿ ಪಟ್ಟಣ ಇಕ್ಕೊಂಡ್ರೆ ಅಂತ ಬರೀ ಕಡ್ಡಿ ಇಕ್ಕೊಂತಿದ್ವಿ. ಕರೆಂಟ್ ಕಂಬ ಹೋಗಿ ತೀಡ್ತಿದ್ವಿ. ಈ ಕರೆಂಟ್ ಕಂಬ ಬರೋಲ್ಲ, ಅವು ತೀಡ್ಬಿಟ್ರೆ ಸಾಕು ಒಂದ್ಸರಿ ಅಂತಂದಂಗೆ ಹಚ್ಕೊಂಡ್ಬಿಡೋದು. ಮೊದಲು ಬೆಂಕಿ ಕಡ್ಡಿಗೆ ತೀಡಿದ್ರೆ ಸಾಕು. ಎಲ್ಲ ಕಂಡು ಹಿಡಿದ್ಬಿಟ್ರೆ ಈಗ ಜನ. ಇವಾಗ ಕಡ್ಡಿ ಹಂಗೆ ಬರಲ್ಲ. ಅವಾಗ ಈಗ ಇಂಥ ಕಡ್ಡಿ ಎಲ್ಲ ಬರೋವು ಅವಾಗ. ಈ ಪ್ಲಾಸ್ಟಿಕ್ ಈ ಕಲ್ಲುಗಟ್ಟಿ ಎಷ್ಟು ವರ್ಷ ಆಗೈತೆ? 2000 ಮೇಲೆ. ಯಾರೊಟ್ಟಿ? ಕಲಿಯುಗ ಕಲಿಯುಗ. ಕಲಿಯುಗನೇ ಕಲಿಯುಗ ಹುಟ್ಟಿ ಹಾ 2000 ವರ್ಷದ ಮೇಲೆ ಎಷ್ಟು ವರ್ಷ ಆಗೈತಿ ಗೊತ್ತಿಲ್ಲ. ಐತಿ ಐತಂತಿ ದ್ವಾಪಾರ ಈಗ ಹಾ ಕೃತ ಈಗ ಹಾ ಅದು ಎಷ್ಟಿನ ಬಾಳಿತೇನೋ ಆಗಿಷ್ಟು ತಿಳುವಳಿಕೆ ಮಟ್ಟ ಇಲ್ಲ ಜನಗಳಿಗೆ. ದ್ವಾಪಾರ ಈಗದಿಂದ ಇತ್ಲಾಗೆ ದ್ವಾಪಾರ ಈಗ 6066 ವರ್ಷ ನಡೆದೈತಿ. 6666 ವರ್ಷ. 66,000 ವರ್ಷ ದ್ವಾಪರಯುಗ. ದ್ವಾಪಾರ ಈಗ ನಡೆದಿರೋದು. ಅಲ್ಲಿಗಾಲ ಕಲ್ಪುರುಷ ಹುಟ್ಟಿ ಬಿಟ್ಟ. ಕಲಿಪುರುಷ ಕಲ್ಪುರುಷ ಹುಟ್ಟಿ ಎಂಟಿ ಎಂಟಿ ಕುದುರೆ ಮೇಲೆ ಕುಂಡ್ರಿಸ್ಕೊಂಡು ಎಂಟಿ ಮಟ್ಟ ಕೈಯಾಗಿ ಹಿಡ್ಕೊಂಡು ತಾಯಿಯಿಂದ ನಡ್ಸ್ಕೊಂಡು ಬಂದ. ಧರ್ಮರಾಯ ಹೋದ, ಜಾರ್ಗುಂಟೆ ಬಂದ, ಯಾವ್ರ ಎದುರಿಗೆ ಹೋದ. ಕಲಿಪುರುಷ ನಿಂತ್ಕೊಂಡು ಧರ್ಮರಾಯ್ ನೋಡಿ, ಏನಪ್ಪ ಕುದುರೆ ಮೇಲಿರೋರು ಯಾರು? ನಾನು ಮಾಡಿದ್ವಿ. ಹಿಂದೆ ಬರೋರು ಯಾರು? ನನ್ನ ತಾಯಿ. ಓಹೋ, ಇನ್ನು ನಮ್ಮ ಮುಂದೆ ಧರ್ಮ ನಡೆಯಲ್ಲ. ನಾವು ಈ ದೇಹ ನೋಡ್ತಾ ಇದ್ವಿ, ಕೈಲಾಸಕ್ಕೆ ಹೋಗ್ಬಿಡ್ಬೇಕಂತ ಹೋಗ್ಬಿಟ್ರು. ಧರ್ಮರಾಯ ಹಿಮಾಲಯ ಪರ್ವಕ್ಕೆ ಹೋಗಿ ಎಲ್ಲ ಸೋತ್ಬಿಟ್ರು. ಹಿಮಾಲಯ ಪರ್ವತಕ್ಕೂ ಎಲ್ಲ ಸತ್ತೋಗ್ಬಿಟ್ರು. ಆ ಹಿಮಕ್ಕೆ ತಟ್ಕೊಂಡು ಆಡ್ದ. ಧರ್ಮರಾಯ ಚಳಿ ಆಗಲಿಲ್ಲ. ಈ ದೇಹದ ಹೊರತವಾದ್ರು ಹೋಗಿರೋ ಧರ್ಮರಾಯ ಒಬ್ಬನೇ, ನ್ಯಾಯಪ್ಪನ ಹೋಗಿಲ್ಲ. ನ್ಯಾಯದಾಗ ಹೋಗಿಲ್ಲ ಯಾರನ್ನು. ಈಗ ದೇವತ್ರದಾಗ ಇಬ್ಬರು ಮಾತ್ರ ಚಿರಂಜೀವಿ. ಈಗ ನೀನು ಕಾಣ್ತೀಯಪ್ಪ. ಹುಡುಗನೂ ಕಾಣುತ್ತೆ. ಇಂತ ಕೊಡ್ಸೇನ ಅಂದ ಎಲ್ಲ ಚೆನ್ನಾಗಿ ಕಾಣ್ತವೆ. ಅಲ್ಲೈತೆ ಅಣ್ಣೆ ಕಾಣುತ್ತೆ. ತಿರ್ಸ್ ನಮ್ಮ ಕಡೆ ತಿರ್ಸ್ ನೋಡಿ ಹೆಂಗೆ ಕಾಣುತ್ತೀರ ಇದ್ರ ನೋಡು. ಅದನ್ನು ರಾಜಪ್ಪ ಹಿಂಗೆ ಬಲ್ ಚಕ್ರವರ್ತಿ ಕಾಲದಾಗ ತಿಂಗಳಿಗೆ 3 ದಿವಸ ಮಾಡಿ ಬರೋದು. ಅತ್ಲಾಗ ನೋಡ್ಕೊಂಡು ಹೇಳು. ತಿಂಗಳಿಗೆ 3 ದಿವಸ ತಿಂಗಳಿಗೆ 3 ದಿವಸ ಬರೋದಂತ ಮಳೆ. ತಿಂಗಳಿಗೆ 3 ದಿವಸ ಮಳೆ. 3 ದಿವಸ. ಇವತ್ತು ತಿಂಗಳಿಗೆ ಒಂದಿನೂ 3 ತಿಂಗಳಿಗೆ ಒಂದಿನೂ ಬರೋಲ್ಲ ಇವಾಗ. ವಾಕ್ಲಿರಾನು ಬಲ್ ಚಕ್ರವರ್ತಿ ಅವನು ಮಾಡಿದ್ದೆ. ಮತ್ತೆ ಬಲ್ಪಾಟ್ ದೀಪಾವಳಿ ಬಡವರು ಕೈ ಹೊಡ್ಡೋರಿರುವಂತೆ ಆಗಿನ ಕಾಲ. ಕೋಂಬರಿದ್ರೆ ಹೊತ್ತು ತಾಂಬರಿರುವಂತಲ್ಲ. ಆಗ
ಇನ್ನೂ ಬಡವರು ಆದರೆ ಅಂತಂದೇಳಿ ಚಿನ್ನದು ಮಾಡಿ ಸಲ್ಲಿಸಿದಂತೆ ಮನೆಗೂ ಬಾಬಾ ಚಿನ್ನದ ಚಿನ್ನದ ಹೂವು. ನನ್ನ ಹಬ್ಬ ಸುಖವಾಗಿ ಮಾಡಲಿ, ಮುನ್ಮನೆಗೂ ಹ್ಞೂ ಅವಾಗ ಸಂತೋಷ ಸುಖವಾಗಿ ಮಾಡಲಿ ನನ್ನ ಹಬ್ಬ ಹ್ಞೂ ಬಲಿಪಾಡ್ಮೆ ಹ್ಞೂ ಅಂತ ದೀಪಾವಳಿ ಹ್ಞೂ ಎಷ್ಟು ದೊಡ್ಡ ಹೂವು? ಆಗಲಿ. ಅದಕ್ಕೆ ಅದನ್ನು ಹೋಗ್ಬಿಟ್ಟ ಹ್ಞೂ ಅವರು ಹಿಂದಿನ ಕಾಲದಿಂದ ಮಾಡಿ ಹೋಗ್ಬಿಟ್ರು. ಅದಕ್ಕೆ ಹೇಳುವಾಗ ಮುಂದೆ ಪ್ರಜೆಗೆ ಹ್ಞೂ ನನ್ನ ಹಬ್ಬ ಸುಖವಾಗಿ ಮಾಡಿ ತಂದೆ ತಂದು ಚೆಲ್ಲಿ ಹಬ್ಬದಿ ಅದಕ್ಕೆ ಇವಾಗ ಆ ಹಬ್ಬದ ಟೈಮ್ನಾಗೆ ಅದೇ ಸಂಖ್ಯೆ ಟೈಮ್ ಹೂವು ಬಂಗಾರ ಚಿನ್ನದ ಕಲರ್ ಬಣ್ಣದ ಇರ್ತಾವೆ. ಈ ಹೂವು. ಟೈಮ್ ನೋಡಿ ಮಾಡ್ತೀವಿ ಬಿಳಿಸೆ ಇರ್ತಾವೆ. ತಂಟೆ ಬಿಟ್ಟ ಮೇಲೆ ಚಿನ್ನದ ಬಣ್ಣದೌದು ಯಾವುದೂ ಇಲ್ಲ. ಇಲ್ಲ. ತಂಟೆ ಹೋಯ್ ಹ್ಞೂ ಒರಿಜಿನಲ್ ಚಿನ್ನ. ಅಂದ್ರೆ ಸಾವೇ ಇರಲಿಲ್ಲ ಅವರು, ಸಾವನ್ನೇ ಗೆದ್ದಿದ್ರು. ಅದನ್ನೇನೋ ಮಾಡಿ ಉಲ್ಟಾ ಮಾಡಿ ಕೃಷ್ಣ ಕುರುಕ್ಷೇತ್ರ ಇದು ಮಾಡ್ಬೇಕು ಅಂತ ಮಾಡಿದೆ. ಮಹಾಭಾರತ ಬೇಡ ಅದು ಎಲ್ಲರಿಗೂ ಪಾಠ ಕಲಿಬೇಕಲ್ಲ. ಕಲಿಬೇಕಲ್ಲ. ಕನ್ನಂಬಾರ ಕೆಲಸ ಒಬ್ಬನೇ ವಿಶ್ವೇಶ್ವರಾಯ ಕನ್ನಂಬಾರ ಆ ಕಲ್ಬೆ ಹಂಗೆ ಮಾಡಿದ್ರು. ಏನು ಕಣ್ಣಿಂದ ನೋಡೋದೊಂದು ಆಗುತ್ತಪ್ಪ, ಹೇಳಕ್ಕೆ ಬರೋಲ್ಲ. ಅಂಥ ಕೆಲಸ ಮಾಡ್ತವ್ರೆ. ಈ ಯಾಯಪ್ರಪ್ಪ ಮಾಡ್ತಿರನು ಅಂತ ಭೂಮಿ ಚಂದ್ರವರೆಗೆ ಹೆಸರು ಮಾಡ್ತೇವೆ ಗಳಿಸೋಗ್ಯವ್ರೆ ಪುಣ್ಯಾತಮ್ರು. ಕೆರೆ ಹಿಂದೆ ಬೇವನಹಳ್ಳಿ ಐತೆ ಭುಜಣ, ಕೆರೆ ಮುಂದೆ ಇದು ಐತಲ್ಲ ಮಾರಿಕಂಡ. ಮಾರಮ್ಮ. ಎಲ್ಲೆಲ್ಲಿ ಧರ್ಮ ಐತೋ ಅಲ್ಲಿ ಅಧರ್ಮ ಮಾಡ್ತೀನಿ, ಎಲ್ಲೆಲ್ಲಿ ಪತಿರೋತಿರೋದಾರ ಅಲ್ಲಿ ಕೆಡಿಸ್ತೀನಿ. ಒಟ್ಟು ಅನ್ಯಾಯ ಎಲ್ಲೆಲ್ಲಿ ನ್ಯಾಯ ಐತೆ ಅಲ್ಲಿ ಕೆಡಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಲಕ್ಷ್ಮಿ ಇಸ್ಬಿಟ್ಟು ತಗು, ಕುಡ್ತು ತಗು, ಕೆಟ್ಟ ತಗನೇ ಜಾಸ್ತಿ ಬರೋದು. ಕೆಟ್ಟ ತೆಗಿರೋದು ಜಾಸ್ತಿ. ಲಕ್ಷ್ಮಿನ ಲಕ್ಷ್ಮಿ ಅಂದರೆ ಹಣಕಾಸು, ದುಡ್ಡು, ಸಂಪತ್ತು, ಐಶ್ವರ್ಯ. ನೋಡಿ ಬಾರಿನ ತಗ ಎಷ್ಟು ದುಡ್ಡು ಇರುತ್ತೆ ಹೇಳು, ಎಣ್ಣೆ ಕುಡಿಯೋಕೆ ಹೋದಿರ್ತಾವೆ. ಇಸ್ಬಿಟ್ಟು ಆಡ್ಬೇಕಾದ್ರೆ ಎಷ್ಟು ದುಡ್ಡು ಇರುತ್ತೆ ಹೇಳು. ಹಂಗೆ ನೀನು ಎಲ್ಲನ್ನ ಏನನ್ನ ಮಾಡ್ಕೊಳಯ್ಯ, ನೀನು ಯಾರನ್ನೇನನ್ನ ಮಾಡ್ಕ್ಯ, ಈ ಧರ್ಮ ಯಾವ ಧರ್ಮನನ್ನ ಏನನ್ನ ಮಾಡ್ಕ್ಯ, ಗುರು ಮಕ್ಕಳದಾರಲ್ಲ ಅವ್ರ ಮೇಲೆ ಮಾತ್ರ, ಅವ್ರ ಸುದ್ದಿ ಮಾತ್ರ ನೀನು ಹೋಗ್ಬೇಡಂತೆ. ಯಾಕೆ ಸ್ವಾಮಿ ಅಂತ ಕೇಳಿದ್ರಂತೆ. ಅಪ್ಪ ನಾನೇ ಸುಟ್ಟು ಹೋಗ್ತಾ ಅವ್ರು ಕಂಡುಬಿಟ್ರು, ಅವ್ರ ಸಂಟೆ ಮಾತ್ರ ಹೋಗ್ಬೇಡ, ನೀನು ಏನನ್ನ ಮಾಡ್ಕೊಂಡ್ರಂತೆ. ಅದಕ್ಕೆ ಇವತ್ತು ಯಾವ ಮಠದನ್ನ ಸರ್ಕಾರ ರೈಡ್ ಮಾಡುತ್ತೆ? ಇಲ್ಲ, ಮಾಡಲ್ಲ. ಯಾವ ಸರ್ಕಾರ ಅನ್ಯಾಯ ಕೆಟ್ಟನಾದ್ರೆ ಅವನ್ ಬೇಕಾದ್ರೆ ಹಿಡ್ಕೊಂಡೋಗಿ ಒಳಗೆ ಹಾಕತ್ತೆ ಹೊರತೋಗಿನ ಅದು ಮಠನ ರೈಡ್ ಮಾಡೋದೇ ಇಲ್ಲ. ಅದಕ್ಕೆ ರಾಜಕಾರಣಿಗಳ ದುಡ್ಡೆಲ್ಲ ಮಠಗಳಾಗಿರುತ್ತೆ ಎಲೆಕ್ಷನ್ ಟೈಮ್. ನೋಡಿ ಹಿಂದೆ ಮಾತು ಕೊಟ್ಟಿರೋದು ಆ ಮಾತೇ ನಡೀತಿರೋದು. ನಡೀತಿರೋದು. ಬಸವಣ್ಣರು ಹೇಳಿದ್ರಂತೆ, ಬ್ರಾಹ್ಮಣ ಹುಡುಗಿನ ಮದುವೆ ಮಾಡಿದ್ನಂತೆ ಮನೆಗಾರ ಹುಡುಗ. ಅನಿವಾರ್ಯ ಹುಡುಗ ಸತ್ತೋಗ್ಬಿಟ್ಟು, ಸತ್ತೋದ್ಮೇಲೆ ಈ ಹುಡುಗಿ ಎದುರಿ ಬಂದಿಟ್ಟಿಗೆ ಎಲ್ಲರೂ ಥೋ 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 ಗಂಡು ಸತ್ತರೋಂಬರಂತೆ. ಅವಾಗ ಬಸವಣ್ಣರಿಗೆ ಗೊತ್ತಾಯ್ತಂತೆ, ಅವನು ಕರ್ಮ ಮಾಡಿದ್ದ ಅವನು ಸತ್ತೋದ, ಈ ಹುಡುಗಿನ ಯಾಕೆ ತೋ ಅಂತಾರೆ ಅಂತಂದೇಳಿ ತಿರ್ಗಾನು ಆತ ಮದುವೆ ಮಾಡಿಸಿದ್ನಂತೆ ನಿಮ್ಮರಿಗೆ ಕೊಟ್ಟು. ಮದುವೆ ಮಾಡಿಸಿದ್ಮೇಲೆ ಏನೇ ಇವನ ಕೀಳು ಜಾತಿ ಮದುವೆ ಮಾಡಿಸಿದ್ನಲ್ಲ ಬ್ರಾಹ್ಮಣ ಹುಡುಗಿನ ಅಂತಂದೇಳಿ ಆತನ ಜೈಲಿಗೆ ಹಾಕಿ ಕೊನೆಗೆ ಗುಂಡಿಟ್ಟು ಹೊಡೆದ್ರಂತೆ. ಗುಂಡಿಟ್ಟು ಹೊಡೆದಾಗ ಸಾಯ್ಬೇಕಾದ್ರೆ ಹೇಳಿದ್ದೇನೆ ಅವರು ಬಸವಣ್ಣ ಸ್ವಾಮಿ ಅವರು, ಇವತ್ತು ನಡೆದಿದ್ರು ನನ್ನ ಮಾತು ಮುಂದೊಂದಿನ ನಡೆದೇ ನಡೀತೈತೆ ಅಂತ ಹೇಳಿದ್ರಂತೆ. ಇವತ್ತು ಅದೇ ಕರೆಕ್ಟ್ ನಡೀತಿರೋದು. ಆ ಮಹಾತ್ಮರು ಹೇಳಿದ ಮಾತು ಇವತ್ತು ನಡೀತಿರೋದು. ರಾಜಣ್ಣ ಕೆಟ್ಟದ್ ಮಾಡಿದ್ರು ಅಂತ ಅವ್ರ ಸ್ವಾಮಿ ಅವ್ರನ್ನ, ಹೇಳು ಬೇರೆ ಬೇರೆ ಜಾತಿ ಅಂತ ಮಾಡ್ಕೊಂಡಿದ್ರಲ್ಲ ಅವರು, ಬೇರೆ ಜಾತಿ ಮದುವೆ ಮಾಡಿಸಿದ್ನಲ್ಲ. ಓ ಮಾರಿಕಂಡು ಮಚ್ಚಾರ ಕೊಡ್ಬೇಕಿತ್ತಲ್ಲ, ಹೋದ್ರ ತರಿ ಹರಿತೈತೆ, ನೀರು ಬಗ್ಗಿಲ್ಲ ಇಲ್ಲ, ನೀರು ಬಿಡ್ತಾರ ಹಾಕ್ಯಾಕೇನೆ, ತೂಬೆತ್ತಾರೆ ಬಿಡ್ತಾರೆ. ತೂಬೆತ್ತಾರೆ ಆಕೆ ತೂಬೆತ್ತಾರೆ.